Okay, good morning, students. Today this is a law of demand. Law of demand. As usual, already ನೋಡಿದ್ದೀರಾ ಯಾವುದು ಬೇಡಿಕೆ ನಿಯಮನ ನಾವು ನೋಡ್ಕೊಂಡು ಬಂದಿರುವಂಥದ್ದು ಯಾವುದು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಇರ್ಬೋದು ಅಥವಾ ಇವಾಗ ನಾವು ಅದನ್ನೇ ಆಸ್ ದ ಕಂಟಿನ್ಯೂಸ್ಲಿ ನೆಕ್ಸ್ಟ್ ಪಾರ್ಟ್ ನೋಡ್ತಾ ಇದ್ದೀವಿ ಯಾವುದು ಲಾ ಆಫ್ ಡಿಮಾಂಡ್. ಸಾಮಾನ್ಯವಾಗಿ ಬೇಡಿಕೆ ಅಂತಂದ್ರೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ಆಸ್ ಎ ಡಿಸೈರ್ ಅಂತ ನಾವು ಕರಿತೀವಿ. ಸಾಮಾನ್ಯ ಭಾಷೆಯಲ್ಲಿ ಇನ್ ಆರ್ಡಿನರಿ ಲ್ಯಾಂಗ್ವೇಜಲ್ಲಿ ಡಿಮಾಂಡ್ ಮೀನ್ ಡಿಸೈರ್ ಅಂತ ನಾವು ಕರಿತೀವಿ. ಬಟ್ ಆಸ್ ಎ ಎಕನಾಮಿಕ್ಸಲ್ಲಿ ಅರ್ಥಶಾಸ್ತ್ರದಲ್ಲಿ ಬೇಡಿಕೆಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾಗಿರುವಂಥ ಒಂದು ನಿಯಮ ಇದೆ. ಲಾ ಆಫ್ ಡಿಮಾಂಡ್ ಇರ್ತಿರ್ಬೋದು, ಲಾ ಆಫ್ ಸಪ್ಲೈ ಇರ್ತಿರ್ಬೋದು. ಸೊ ಇವೆಲ್ಲ ಸಾಂಪ್ರದಾಯ ಕಾಲದ ಆಸ್ ಎ ಟ್ರೆಡಿಷನಲ್ ಕಾಲ ಎಕನಾಮಿಕ್ಸ್ ಸಿಸ್ಟಮಲ್ಲಿ ಅಪ್ಲೈ ಆಗಿರುವಂಥ ಲಾ ಸಿಸ್ಟಮ್ ಆಗಿರ್ತದೆ. ಸೊ ಲಾ ಆಫ್ ಡಿಮಾಂಡ್, ಓಕೆ. See, other things remaining equal, the amount of a commodity demanded increases with very fall in its price and diminishes with every rise in its price. Thus, the quantity of a commodity demanded varies inversely with its price. See, law of demand, the other things remaining equal, the amount of a commodity demanded increases with every fall in its price and diminishes with every rise in its price. Thus, the quantity of a commodity demanded varies inversely with its price. Okay. ಬೇಡಿಕೆ ನಿಯಮ ಅಂತ ಬಂದಾಗ ಸಾಮಾನ್ಯವಾಗಿ ನಾವು the other things remaining equal or other things remaining constant or other things remaining same. ಇತರೆಲ್ಲ ಅಂಶಗಳು ಏನಿದ್ದಿರಬೇಕು, ಸ್ಥಿರವಾಗಿದ್ದಿರಬೇಕು. ಇತರೆಲ್ಲ ಅಂಶಗಳು ಸ್ಥಿರವಾಗಿದ್ದಾಗ ಯಾವುದೇ ಒಂದು ವಸ್ತುವಿನ ಬೆಲೆ ಏರಿದರೆ ಅದಕ್ಕಿರುವಂಥ ಬೇಡಿಕೆಯ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತದೆ. ಹಾಗೂ ಆ ವಸ್ತುವಿನ ಬೆಲೆ ಇಳಿದರೆ ಪ್ರೈಸ್ ವಿಲ್ ಬಿ ಫಾಲ್ಸ್ ಆದರೆ ಆಟೋಮೆಟಿಕ್ಲಿ ಡಿಮಾಂಡ್ ವಿಲ್ ಬಿ ಏನಾಗುವಂಥದ್ದು ಇನ್ಕ್ರೀಸ್ ಆಗ್ತದೆ ಅನ್ನುವಂಥದ್ದು ಲಾ ಆಫ್ ಡಿಮಾಂಡ್ ಹೇಳ್ತದೆ. ಸಿ, other things remaining equal, the amount of a commodity demanded increases with very fall in its price. Amount of a commodity demanded increases with very fall in its price. ಬೆಲೆ ಕಡಿಮೆ ಆದಾಗ ಅದಕ್ಕಿರುವಂಥ ಬೇಡಿಕೆ ಪ್ರಮಾಣ ಏನಾಗ್ತದೆ, ಜಾಸ್ತಿ ಆಗ್ತದೆ. and diminishes with every rise in its price. ಸೇಮ್ ಆಪೋಸಿಟ್ ಆಗುವಂಥದ್ದು. ಅಂದರೆ ಬೆಲೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ ಜಾಸ್ತಿ ಆಗ್ತದೆ, ಹಾಗೂ ಬೆಲೆ ಜಾಸ್ತಿ ಆದಾಗ ಬೇಡಿಕೆಯ ಪ್ರಮಾಣ ಏನಾಗುವಂಥದ್ದು, ಕಡಿಮೆ ಆಗುವಂಥದ್ದು. ಸೊ ಹಾಗಾಗಿ thus the quantity of a commodity demanded varies inversely with its price. The quantity of a commodity demanded varies inversely with its price. ಬೆಲೆ ಮತ್ತು ಬೇಡಿಕೆಯ ನಡುವೆ ಪರಸ್ಪರ ವಿರುದ್ಧ ಸಂಬಂಧ ಯಾವಾಗಲೂ ಕೂಡ ಅರ್ಥವ್ಯವಸ್ಥೆಯಲ್ಲಿ ಇರ್ತದೆ. Other things remaining equal or other things remaining same, the amount of a commodity demanded increases with very fall in its price and diminishes with every rise in its price. Thus, the quantity of a commodity demanded varies inversely with its price. Okay. See, other things remaining equal. ಇತರೆಲ್ಲ ಅಂಶಗಳು ಅಂತಂದ್ರೆ ಯಾವುವು? ಸಾಮಾನ್ಯವಾಗಿ ನಾವು ಅರ್ಥಶಾಸ್ತ್ರದಲ್ಲಿ ಸಂಪ್ರದಾಯಬದ್ಧ ಅರ್ಥಶಾಸ್ತ್ರದಲ್ಲಿ ಅಥವಾ ಸಂಪ್ರದಾಯಬದ್ಧ ಕಾಲದ ಅರ್ಥಶಾಸ್ತ್ರದಲ್ಲಿ ನಾವು ಯಾವುದೇ ಒಂದು ನಿಯಮವನ್ನು ಅಪ್ಲೈ ಮಾಡ್ಬೇಕಂತಂದ್ರೆ ಇತರೆಲ್ಲ ಅಂಶಗಳು ಸ್ಥಿರವಾಗಿರಬೇಕು. ಇತರೆಲ್ಲ ಅಂಶಗಳು ಸ್ಥಿರವಾಗಿದ್ದಾಗ ಮಾತ್ರ ಆ ನಿಯಮ ಏನಾಗ್ತದೆ, ಅಪ್ಲೈ ಆಗ್ತದೆ. ಇಲ್ಲ ಅಂತಂದ್ರೆ ಆ ನಿಯಮ ಅಪ್ಲೈ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಸ್ಟಾರ್ಟಿಂಗ್ ಅಲ್ಲೇ ಏನ್ ಬಳಸಬೇಕು, ಪ್ರತಿ ನಿಯಮವನ್ನು ಸ್ಟಾರ್ಟ್ ಮಾಡುವಾಗ ಅದರ್ ಥಿಂಗ್ಸ್ ರಿಮೈನಿಂಗ್ ಈಕ್ವಲ್ ಅಂದಾಗ ಮಾತ್ರ ಇದು ಈಸಿಲಿ ಅಂಡರ್ಸ್ಟುಡ್ ಆಗುವಂಥದ್ದು. ಸೊ ಸಿ, ಅದರ್ ಥಿಂಗ್ಸ್ ರಿಮೈನಿಂಗ್ ಈಕ್ವಲ್ ಆರ್ ಅದರ್ ಥಿಂಗ್ಸ್ ರಿಮೈನಿಂಗ್ ಸೇಮ್ ಆರ್ ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟಂಟ್ ಅಂತಂದ್ರೆ ಏನು? ಸೊ ಸಿ, ಪಾಯಿಂಟ್ ನಂಬರ್ 1, ಪ್ರೈಸಸ್ ಆಫ್ ಆಲ್ ಕಾಮೋಡಿಟೀಸ್. ಪ್ರೈಸಸ್ ಆಫ್ ಆಲ್ ಕಾಮೋಡಿಟೀಸ್. ನಾವು ಫಾರ್ ಎಕ್ಸಾಂಪಲ್ ಈ ಲಾ ಆಫ್ ಡಿಮಾಂಡ್ ಅನ್ನ ನಾವು ಟೀಗೆ ಅಪ್ಲೈ ಮಾಡಿದ್ವಿ ಅಂತ ಹೇಳ್ಬೋದು. ಟೀಗೆ ನಾವು ಲಾ ಆಫ್ ಡಿಮಾಂಡ್ ಅನ್ನ ಅಪ್ಲೈ ಮಾಡಿದ್ವಿ. ಟೀಗೆ ಇರುವಂತಹ ಬೇಡಿಕೆ ಪ್ರಮಾಣ ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಕೆ ನಾವು ಲಾ ಆಫ್ ಡಿಮಾಂಡ್ ಅನ್ನ ಆ ಒಂದು ಕಾಮೋಡಿಟಿಗೆ ಏನ್ ಮಾಡಿರುವಂಥದ್ದು ಅಪ್ಲೈ ಮಾಡಿದ್ದೀವಿ. ಸೊ ಅವಾಗ ಏನಿದ್ದಿರಬೇಕು, ಪ್ರೈಸಸ್ ಆಫ್ ಆಲ್ ಕಾಮೋಡಿಟೀಸ್ ನ ಏನಿದ್ದಿರಬೇಕು, ಈಕ್ವಲ್ ಇದ್ದಿರಬೇಕು. ಪ್ರೈಸಸ್ ಆಫ್ ಆಲ್ ಕಾಮೋಡಿಟೀಸ್ ವಿಲ್ ಬಿ ಸೇಮ್ ಇದ್ದಿರಬೇಕು, ಅದು ಕಾನ್ಸ್ಟೆಂಟ್ ಆಗಿದ್ದಿರಬೇಕು, ಅದು ವೇರಿಯೇಷನ್ ಆಗಬಾರ್ದು, ಅದು ಚೇಂಜಸ್ ಆಗಬಾರ್ದು. And point number 2,
ದ ಕಂಡೀಷನ್ಸ್ ಇನ್ ದ ಮಾರ್ಕೆಟ್, ಮಾರುಕಟ್ಟೆಯ ಸ್ಥಿತಿಗತಿಗಳು ಏನಿದ್ದಿರಬೇಕು, ಸ್ಥಿರವಾಗಿದ್ದಿರಬೇಕು. ಅರ್ಥ ಆಗ್ತಿದೆ ಹೇಳುದು? ಒಂದು ಪ್ರೈಸ್ ಆಫ್ ಆಲ್ ಕಾಮೋಡಿಟೀಸ್ ವಿಲ್ ಬಿ ಸೇಮ್ ಇದ್ದಿರಬೇಕು ಆರ್ ಕಾನ್ಸ್ಟೆಂಟ್ ಇದ್ದಿರಬೇಕು. ಅಂಡ್ ಪಾಯಿಂಟ್ ನಂಬರ್ 2, ದ ಕಂಡೀಷನ್ಸ್ ಇನ್ ದ ಮಾರ್ಕೆಟ್ ವಿಲ್ ಬಿ ಕಾನ್ಸ್ಟೆಂಟ್. ಅಂಡ್ ಪಾಯಿಂಟ್ ನಂಬರ್ 3, ದ ಸಪ್ಲೈ ಆಫ್ ದ ಕಾಮೋಡಿಟಿ, ವಸ್ತುವಿನ ಪೂರೈಕೆ ಪ್ರಮಾಣವು ಕೂಡ ಏನಿದ್ದಿರಬೇಕು, ಸ್ಥಿರವಾಗಿದ್ದಿರಬೇಕು. ಅದು ಒಮ್ಮೆ ಇವಾಗ ಮೀನು ಬರುತ್ತಲ್ಲ, ಫಿಶ್ ಮಾರ್ಕೆಟ್ ಅನ್ನ ನಾವು ತಗೊಂಡಾಗ ಇವತ್ತು ಜಾಸ್ತಿ ಮೀನು ಬಂದ್ರೆ ಜಾಸ್ತಿ ಬಂದ್ಬಿಡುತ್ತೆ, ನಾಳೆ ಕಡಿಮೆ ಬಂದ್ರೆ ಕಡಿಮೆ ಬಂದ್ಬಿಡುತ್ತೆ. ಜಾಸ್ತಿ ಬಂದೇನ ಆಟೋಮೆಟಿಕ್ಲಿ ಪ್ರೈಸ್ ವಿಲ್ ಬಿ ಅಂಡ್ ಕಡಿಮೆ ಬಂದಾಗ ಆಟೋಮೆಟಿಕ್ಲಿ ಪ್ರೈಸ್ ವಿಲ್ ಬಿ ಇನ್ಕ್ರೀಸಸ್ ಆಗುವಂತದನ್ನ ನಾವು ಕಾಣ್ತೀವಿ. ಸೊ ಹಾಗಾಗಬಾರ್ದು. ದ ಸಪ್ಲೈ ಆಫ್ ದ ಕಾಮೋಡಿಟಿ ವಿಲ್ ಬಿ ಸೇಮ್ ಇರುವಂತದ್ದು. ಅಂಡ್ ಪಾಯಿಂಟ್ ನಂಬರ್ 3, ದ ಮನಿ ಅಟ್ ದ ಡಿಸ್ಪೋಸಲ್ ಆಫ್ ದ ಕನ್ಸ್ಯೂಮರ್ಸ್ ಇನ್ ದ ಮಾರ್ಕೆಟ್, ಹಣದ ಚಲಾವಣೆಯ ಪ್ರಮಾಣವು ಕೂಡ ಏನಿದ್ದಿರಬೇಕು, ಮಾರುಕಟ್ಟೆಯಲ್ಲಿ ಸ್ಥಿರವಾಗಿದ್ದಿರಬೇಕು. ಅಂಡ್ ಪಾಯಿಂಟ್ ನಂಬರ್ 4, ದ ಟೇಸ್ಟ್ಸ್ ಅಂಡ್ ಫ್ಯಾಷನ್ಸ್ ಆಫ್ ದ ಕನ್ಸ್ಯೂಮರ್, ಯಾವುದು ಅಭಿರುಚಿ ಮತ್ತು ಫ್ಯಾಷನ್ಸ್ಗಳು ಅವುಗಳು ಕೂಡ ಏನಿದ್ದಿರಬೇಕು, ಸ್ಥಿರ ಇರಬೇಕು. ಅಂದಾಗ ಮಾತ್ರ ಲಾ ಆಫ್ ಡಿಮಾಂಡ್ ವಿಲ್ ಬಿ ಅಪ್ಲೈ ಆಗ್ತದೆ. ಯಾವುದು ಅದರ್ ಥಿಂಗ್ಸ್ ರಿಮೈನಿಂಗ್ ಈಕ್ವಲ್ ಆರ್ ಅದರ್ ಥಿಂಗ್ಸ್ ರಿಮೈನಿಂಗ್ ಸೇಮ್ ಅಂತಂದ್ರೆ ಯಾವೆಲ್ಲ ಅಂಶಗಳು ಒಳಗೊಂಡಿರ್ತಾವೆ ಅಂತ ಕೇಳಿದ್ರೆ, ನಂಬರ್ 1, ಪ್ರೈಸಸ್ ಆಫ್ ಆಲ್ ಕಾಮೋಡಿಟೀಸ್. ಅಂಡ್ ನಂಬರ್ 2, ದ ಕಂಡೀಷನ್ಸ್ ಇನ್ ದ ಮಾರ್ಕೆಟ್. ನಂಬರ್ 3, ದ ಸಪ್ಲೈ ಆಫ್ ದ ಕಾಮೋಡಿಟಿ. ನಂಬರ್ 4, ದ ಮನಿ ಅಟ್ ದ ಡಿಸ್ಪೋಸಲ್ ಆಫ್ ದ ಕನ್ಸ್ಯೂಮರ್ಸ್ ಇನ್ ದ ಮಾರ್ಕೆಟ್. ಅಂಡ್ ಪಾಯಿಂಟ್ ನಂಬರ್ 4, the tastes and fashions of the consumers. All factors will be remaining constant. All factors will be remaining constant. Then will apply in the law of demand. ಅಂದಾಗ ಮಾತ್ರ ನಾವು ಯಾವುದನ್ನ law of demand ಅನ್ನ ಅಪ್ಲೈ ಮಾಡಬಹುದು. ಫಾರ್ ದ ಎಕ್ಸಾಂಪಲ್, ಇವಾಗ law of demand ಅನ್ನ ನಾವು ನೋಡುವಾಗ ಕಾಫಿಯನ್ನು ತಗೊಳ್ಳಿ. ಕಾಫಿಯನ್ನು ತಗೊಂಡಾಗ 25/12/20 ಈ ಡೇಟ್ಗೆ 25/11/2020ಕ್ಕೆ ಒಂದು ಕಪ್ ಕಾಫಿಯ ಬೆಲೆ 10 ರೂಪೀಸ್ ಇದೆ. ಅವಾಗ ಅದಕ್ಕಿರುವಂತ ಡಿಮಾಂಡ್, ಬೇಡಿಕೆಯ ಪ್ರಮಾಣ ಪರ್ ಡೇಗೆ 100 ಯೂನಿಟ್ಸ್ಗಳು ಸೇಲ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. 10 ರೂಪಾಯಿ ಇದ್ದಾಗ 100 ಯೂನಿಟ್ಸ್ಗಳು ಏನಾಗ್ತಾ ಇದೆ, ಸೇಲ್ ಆಗ್ತಾ ಇದೆ. ಅಂಡ್ 26/11/2020ಕ್ಕೆ ಆಯ್ತಾ, 20. ನೆಕ್ಸ್ಟ್ ಡೇ ಪ್ರೈಸ್ ವಿಲ್ ಬಿ 10 to 12 ರೂಪೀಸ್ ಏನಾಗಿರುವಂತದ್ದು ಇನ್ಕ್ರೀಸ್ ಆಗಿದೆ. ಸೊ ಅವಾಗ ಆಟೋಮೆಟಿಕ್ಲಿ ಡಿಮಾಂಡ್ ವಿಲ್ ಬಿ ಏನಾಗುವಂತದ್ದು ಡಿಕ್ರೀಸ್ ಆಗುವಂತದ್ದು. ಸೊ ಹಾಗಾಗಿ 100 ಇದ್ದು 90 ಯೂನಿಟ್ಸ್ ಬರ್ತವೆ. ಹಾಗಿದ್ರೆ 10 ಮೆಂಬರ್ಸ್ ಆರ್ 10 ಯೂನಿಟ್ಸ್ ಎಲ್ಲ ಹೋಗ್ತದೆ ಅಂತ ಕೇಳಿದ್ರೆ, ಇಲ್ಲಿ ಬೇರೆ ಯಾವುದೋ ಟೀನು ಆರ್ ಕೋಲ್ಡ್ ಡ್ರಿಂಕ್ಸ್ ಬೇರೆ ಯಾವುದೋ ಒಂದು ವಸ್ತುವಿನಲ್ಲಿ ಟ್ರಾನ್ಸ್ಫರ್ ಆಗುವಂಥದ್ದು. ಸೊ ಈ ರೀತಿಯಲ್ಲಿ ಬೆಲೆ ಏರಿದಂತೆ ಯಾವುದೇ ಒಂದು ವಸ್ತುವಿನ ಬೆಲೆ ಏರಿದರೆ ಅದರ ಬೇಡಿಕೆ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತದೆ. ಅಂಡ್ ಅದೇ ವಸ್ತುವಿನ ಬೆಲೆ ಕಡಿಮೆ ಆದರೆ ಅದಕ್ಕಿರುವಂತಹ ಬೇಡಿಕೆ ಪ್ರಮಾಣ ಏನಾಗುವಂಥದ್ದು, ಜಾಸ್ತಿ ಆಗುವಂಥದ್ದು. ಯಾವಾಗ ಅದರ್ ಥಿಂಗ್ಸ್ ರಿಮೈನಿಂಗ್ ಈಕ್ವಲ್ ಆರ್ ಅದರ್ ಥಿಂಗ್ಸ್ ರಿಮೈನಿಂಗ್ ಸೇಮ್ ಇದ್ದಾಗ, ಅದರ್ ಥಿಂಗ್ಸ್ ಅಂತಂದ್ರೆ ಪ್ರೈಸ್ ಆಫ್ ಆಲ್ ಕಾಮೋಡಿಟೀಸ್, ದ ಕಂಡೀಷನ್ಸ್ ಇನ್ ದ ಮಾರ್ಕೆಟ್. ಅಂಡ್ ಪಾಯಿಂಟ್ ನಂಬರ್ 3, ದ ಸಪ್ಲೈ ಆಫ್ ದ commodity, the money at the disposal of the consumers in the market, the tastes and passions of the consumers all remain constant. Therefore, the law may not operate in any of the above things changes. ಹಾಗಾಗಿ ಮೇಲಿರುವಂತ ಯಾವುದೇ ಅಂಶಗಳಲ್ಲಿ ಯಾವುದೇ ಒಂದು ಅಂಶ ಬದಲಾವಣೆ ಆದರೂ ಕೂಡ ಏನಾಗಲ್ಲ, ಲಾ ಆಫ್ ಡಿಮಾಂಡ್ ಏನಾಗಲ್ಲ, ಅಪ್ಲೈ ಆಗಲ್ಲ, ಆಪರೇಟ್ ಮಾಡಕ್ಕೆ ಸಾಧ್ಯ ಆಗಲ್ಲ. ಇವೆಲ್ಲವೂ ಕೂಡ ಸ್ಥಿರವಿದ್ದಾಗ ಮಾತ್ರ ನಾವು ಬೇಡಿಕೆಯ ನಿಯಮವನ್ನು ಏನು ಮಾಡ್ಬೋದು, ಅಪ್ಲೈ ಮಾಡಿಕೊಂಡು ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ ಅನ್ನು ನಾವು ನೋಡೋಣ. ಇಂಡಿವಿಜುವಲ್ ಆ್ಯಂಡ್ ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಡೈಗ್ರಾಮ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಬಿ ಕಂಟಿನ್ಯೂ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.